ಈ ಎ ಮತ್ತು ಈ ವೈರಸ್ ಬರೋದು ನೀರಿನ ಮೂಲಕ. ಈಗ ಬೇಸಿಗೆ ಬರ್ತಾ ಇದೆ ಸ್ನೇಹಿತರೆ, ಬೇಸಿಗೆಯಲ್ಲಿ ನೀರಿನ ಅಭಾವ ಇರೋದಕ್ಕೆ ಎಲ್ಲಿ ನೀರು ಸಿಗುತ್ತೋ ಅದು ಕಂಡೀಷನ್ ಸರಿ ಇದೆಯೋ ಇಲ್ಲೋ ತಿಳಿದೇನೆ ನೀರು ಸೇವಿಸಬಾರದು. ಎಸ್ಪೆಷಲಿ ವಾಟರ್ ಈಸ್ ಅ ಗುಡ್ ಸೋರ್ಸ್ ಫಾರ್ ವೈರಲ್ ಇನ್ಫೆಕ್ಷನ್ಸ್. ಪಾನಿಪುರಿ ಇರಬಹುದು ಅಥವಾ ಕುಡಿಯೋ ನೀರು ಇರಬಹುದು. ನೀರು ಕಲುಷಿತಗೊಂಡಾಗ ಈ ವೈರಲ್ ಇನ್ಫೆಕ್ಷನ್ ನಾವು ತಗೊಂಡಿರೋ ಆಹಾರದಲ್ಲಿ ಹೋಗ್ಬಿಟ್ಟು ಬಾಡಿ ಸೇರ್ಕೊಂಡು ದೆನ್ ಇಟ್ ವಿಲ್ ಗ್ರೋ. ವೈರಸ್ ವಿಲ್ ಗ್ರೋ ಇನ್ ಟು ಮಲ್ಟಿಪಲ್ ನಂಬರ್ಸ್ ಅಂಡ್ ಇಟ್ ವಿಲ್ ಅಟ್ಯಾಕ್ ದ ಲಿವರ್. ಅವಾಗ ಜಾಂಡಿಸ್ ಆಗಿಬಿಡುತ್ತೆ. ರಿಕವರಿಗೂ ಅಷ್ಟೇ ಟೈಮ್ ಬೇಕಾಗುತ್ತೆ. ಈ ನೀರು ಹೆಚ್ಚಾಗಿ ಬರೋದು ನಾನು ಈಗ ಈ ಥರ ಹೇಳ್ದಂಗೆ ಪಾನಿಪುರಿ ಇರ್ಬೋದು ಅಥವಾ ಐಸ್ ಕ್ರೀಮ್ಸ್ ಇರ್ಬೋದು, ನಾಟ್ ಪ್ರಾಪರ್ಲಿ ಪ್ರೊಸೆಸ್ಡ್ ಪೋರ್ಟೇಬಲ್ ವಾಟರ್. ಅಂದರೆ ಅಕ್ವಾಗಾರ್ಡಲ್ಲಿ ಕುಡಿದಿರೋ ನೀರು ಸೇಫ್ ಅನ್ನೋದು ತಪ್ಪು ಕಲ್ಪನೆ. ಇದು ತುಂಬ ಇಂಪಾರ್ಟೆಂಟ್. ಅಕ್ವಾಗಾರ್ಡಲ್ಲಿ ವೆದರ್ ದಟ್ ನೀರು ಅಲ್ಲಿಗೆ ಬರುವಂಥ ನೀರು ಕಾರ್ಪೊರೇಷನ್ ನೀರು ಇರ್ಬೋದು ಅಥವಾ ಬೋರ್ ನೀರು ಇರ್ಬೋದು, ಸರಿಯಾಗಿ ಪ್ರೊಸೆಸ್ ಇದೆಯೋ ಇಲ್ಲೋ. ಸಾಧಾರಣವಾಗಿ ನಾನು ಸಜೆಸ್ಟ್ ಮಾಡೋದು, ಒಂದು ಸರಿ ಫಸ್ಟ್ ಟೈಮ್ ಹೆಪಟೈಟಿಸ್ ಆಗಿದೆ ಮತ್ತೆ ಆಗೋ ಚಾನ್ಸ್ ಇರುತ್ತೆ. ಎಸ್ಪೆಷಲಿ ಬೇಸಿಗೆಯಲ್ಲಿ ನೀರನ್ನು ಕಾಯಿಸಿ ಆರಿಸಿ ಕುಡಿಯೋದು 100% ಸೇಫ್ ಅಂತ ಹೇಳ್ಬೋದು. 100% ಅಲ್ಲ, ಮಚ್ ಬೆಟರ್ ದೆನ್ ಅಕ್ವಾಗಾರ್ಡ್ ವಾಟರ್. ಈಗ ನಾವು ಕಳೆದ ಒಂದು ವಾರದಿಂದ ನೋಡ್ತಾ ಇದ್ದೀವಿ, ನಮ್ಮ ಆಸ್ಪತ್ರೆಗೆ ಬರ್ತಾ ಇರೋ ಕೆಲವರು ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂದರೆ ಕರಳಿನ ಇನ್ಫೆಕ್ಷನ್ ಇರ್ಬೋದು, ನೆರೆಹೊರೆಯಲ್ಲಿ ಆಗ್ತಾ ಇದೆ. ಯಾಕೆ ಅಕ್ವಾಗಾರ್ಡ್ ನೀರು ಕುಡಿತಾ ಇದೀವಿ ಆದರೂ ಯಾಕೆ ಆಗ್ತಾ ಇದೆ ಅಂತ ಅವರ ಪ್ರಶ್ನೆ. ನನ್ನ ಪ್ರಶ್ನೆ, ಆರ್ ಯು ಶ್ಯೂರ್ ಇಟ್ ಈಸ್ ಸೇಫ್? ಓನ್ಲಿ ಸೇಫ್ ವಾಟರ್ ಇಸ್ ಬಾಯ್ಲ್ಡ್ ಆ್ಯಂಡ್ ಕೂಲ್ಡ್ ವಾಟರ್. ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ಪೈಪಲ್ಲಿ ಯಾವ ನೀರು ಬರ್ತಾ ಇದೆ, ಟ್ಯಾಂಕ್ ಕ್ಲೀನ್ ಇದೆಯೋ ಇಲ್ಲೋ, ಯಾವುದಾದ್ರು ನೀರು ಪೈಪ್ ಲೀಕ್ ಆಗಿದೆ, ಕ್ರಾಸ್ ಇನ್ಫೆಕ್ಷನ್ ಆಗಿದೆಯಾ, ಇದೆಲ್ಲ ಹೇಳೋದು ಕಷ್ಟ. ಸೊ ವೈರಲ್ ಹೆಪಟೈಟಿಸ್ ಎ ಆ್ಯಂಡ್ ಡಿ ಬರೋದು ನೀರಿನ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಬೇಕು. ಶುದ್ಧ ನೀರು ಕನ್ಫರ್ಮ್ ಇರಬೇಕು. ಸೊ ವಾಟರ್ ಸೋರ್ಸ್ ಶುಡ್ ಬಿ ಕನ್ಫರ್ಮ್.